ರಾಧಾ, ಮೊನ್ನೆ ನೋಡ್ತಾರಂತೇಳಿ ರಾತ್ರಿನ ಕರ್ಸಿದಿ, ಈಗ ನೋಡಿದ್ರೆ ನನಗೆ ಡ್ರಾಪ್ ಮಾಡಂತ ಹೇಳಿ ಕರ್ಕೊಂಡು ಬಂದು, ಈಗ ಯಾರು ನೋಡಿದ್ರಂದ್ರೆ ಏನು ಮಾಡ್ತಿ? ಅದು ಫಸ್ಟ್ ಅಲ್ಲ, ಹಂಗೆ ಅನ್ನಿಸ್ತು. ಈಗೇನು ಹೆದರಂಗಿಲ್ಲ, ಹೇಳ್ತೀನಿ ನಮ್ಮ ಫ್ರೆಂಡ್ ಅಂತ ಹೇಳ್ತೀನಿ ಅಷ್ಟೇ. ನೀವು ಇಲ್ಲೇನು ಯಾರಿಗೂ ಪರಿಚಯ ಇಲ್ಲಲ್ಲ, ಪರಿಚಯ ಇದ್ರೆ ಇದು ಹಾಕಿತ್ತು. ಏನು ಪರಿಚಯ ಇಲ್ಲ ಏನಿಲ್ಲ, ನನ್ನ ಫ್ರೆಂಡು ಅಂತ ಹೇಳ್ತೀನಿ. ಪೂರ್ವಿ ಬೇಗ ಬಾ. ಎಷ್ಟು ಲೇಟ್ ಅವ ನಿಂದಂದ್ರು ಯಪ್ಪ. ನೋಡು ಮೆಲ್ಲ ಬರ್ತಿ. ಹಲೋ ಹಲೋ, ಯಾರು ಈ ಕಡೆ ಸರಿ, ಯಾರು ನೀವು? ಹಾಗೆ ಗಾಡಿ ಹತ್ರನೇ ಬರ್ತಿದ್ರಿ, ಸರಿ. ಇವನು ಇವ್ನ ಮುಂದೆ ಇನ್ನೊಂದು ಸ್ವಲ್ಪ ಪೋಸ್ ಕೊಡ್ತೀನಿ ಅಂದ್ರೆ. ಅಯ್ಯೋ ಗೋಪಿ, ಇಲ್ಲಿ ಇವಕ್ಕೆ ಸೆನ್ಸೇ ಇರಂಗಿಲ್ಲ, ಅವಕ್ಕೆ ಏನು ಗೊತ್ತಾಗಂಗಿಲ್ಲ. ಹಳ್ಳಿ ಗುಗ್ಗು. ನಿನ್ನ ಥರ ಸಿಟಿ ಒಳಗೆ ಬೆಳೆದು ದೊಡ್ಡ ಶ್ರೀಮಂತರಾಗಿದ್ರೆ ಇವಕ್ಕೆ ಗೊತ್ತಾಕಿತ್ತ? ಇವಕ್ಕೆ ಏನೂ ಗೊತ್ತಿಲ್ಲ. ಹಳ್ಳಿ ಮುಖ ಹುಳ್ಳಿ ಸಾರಿದ್ದಂಗೆ, ಗೊತ್ತಾನೆ? ಯಪ್ಪ, ಇವು ನಾನು ಶ್ರೀಮಂತ ಅನ್ಕೊಂಡಾಳ. ನಾ ಸುಮ್ಮಲ್ಲಿ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತೀನಿ, ಎಲ್ಲರ ಮುಂದೆ ನಾ ಓನರ್ ಮಗ ಅಂತ ಸುಳ್ಳು ಹೇಳ್ಕೊಂಡ ನಿಕ್ಕಿ ಅದನ್ನು ಕರೆ ತಿಳ್ಕೊಂಡ್ಬಿಟ್ಟಾಳ. ಯಪ್ಪ, ಇರಲಿ ಹಿಂಗೆ ಮ್ಯಾನೇಜ್ ಮಾಡ್ತೀನಿ. ಮಮ್ಮ ನಿಂದರು ನೋಡಿಲಿ, ಮುಳ್ಳದಾವು ಕಲ್ಲದಾವು. ನಾ ಬರ್ಬೇಕಂದ್ರೆ ನೀನೇನು ಬಡ ಓಡ್ಕೊಂಡು ಹೋದಿ. ನನಗೆ ಹಂಗಲ್ಲಲ್ಲ. ಹಂಗಂದ್ರೆ ಹೆಂಗೆ? ಹಳ್ಳಿ ಒಳಗೆ ಹೆಂಗಿರ್ಬೇಕು ಗೊತ್ತಾನೆ? ಹೆಣ್ಮಕ್ಳು ಹೆಂಗೆ ಓಡಾಡ್ತಾರೆ? ಬರಿಗಾಲಿಲೆ ಓಡಾಡ್ತಾರೆ. ಹಲೋ ಮಿಸ್ಟರ್, ಯಾರು ನೀವು? ಹೇಳಕತ್ತೀನಿ ಆಗಿಂದಾನೆ. ಹಾಂ ಸರಿ ಸ್ವಲ್ಪ. ಯಾರಿವ ಎಷ್ಟೊತ್ತ ನಮ್ಮ ಹಳ್ಳಿಯಾಗ ಬಂದು ಸರಿ ಅಂತಾನೆ ಹೊಡ್ಸ್ಕೊಂಡು ಹೋಗೋಕ್ಕಾಗಿಲ್ಲ, ಎಷ್ಟು ಜಾಗ ಐತಿ. ಹಾಂ, ಓ ಗೋಪಿ, ಏನಿಲ್ಲಿ? ಹೇ ಚೇತನ್, ನೀನು ಇದುವರೆಗಿರ್ತೀಯ? ಯಪ್ಪ, ವಾಟ್ ಎ ಸರ್ಪ್ರೈಸ್. ಅಂದ್ರೆ ಇವರಿಬ್ರು ಫ್ರೆಂಡ್ಸಾ? ಯಪ್ಪ, ನನಗೆ ಗೊತ್ತೇ ಇರಲಿಲ್ಲ. ಏನು ಹೇಳ್ತಾನೆ, ಏನು ಮಾಡ್ತಾನೆ? ಯಪ್ಪ, ಏನು ಹೇಳ್ತಾನೆ? ನಾವೇನು ಫ್ರೆಂಡ್ಸ್ ಅದೇವಲ್ಲ, ಏನಾದರೂ ಹೇಳ್ಕೊಳ್ಳಿ, ನನಗೇನು. ಏನೋ ಇಲ್ಲಿ ಬಂದ್ಬಿಟ್ಟು? ಹಾಂ, ಏನಿಲ್ಲ, ನಮ್ಮ ಫ್ರೆಂಡ್ ಡ್ರಾಪ್ ಮಾಡಕ್ಕೆ ಬಂದಿದ್ದೆ. ಇಲ್ಲಿ ಅದಲ್ಲ, ಇವ್ರು ನಿಮ್ಗೆ ಪರಿಚಯ ಇರಬೇಕಲ್ಲ. ರಾಧಾ ನೋಡಿಲಿ, ನನ್ನ ಫ್ರೆಂಡ್ ಚೇತನ್ ಅಂತ. ನಾವು ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಆದ್ರೆ ನಡ್ಬರ್ಕ ಸ್ವಲ್ಪ ಇಬ್ಬರಿಗೆ ಜಗಳ ಆಗಿ ದೂರ ಆಗಿದ್ದೇವೆ. ಬಟ್ ಇವ ಹಿಂಗೆ ಸಿಗ್ತಾನಂತ ನನಗೆ ಗೊತ್ತಿರಲಿಲ್ಲ. ಭಾಳ ಖುಷಿ ಆಗತೈತಿ. ಥ್ಯಾಂಕ್ ಯು ರಾಧಾ, ನೀನು ಡ್ರಾಪ್ ಮಾಡಂತ ಕೇಳಿದ್ದಕ್ಕಂದ್ರೆ ಇಲ್ಲಿ ನನ್ನ ಫ್ರೆಂಡ್ ನನಗೆ ಸಿಕ್ಕ, ಈ ಊರಿಗೆ ಬಂದಿದ್ದು. ನನಗೆ ಭಾಳ ಥ್ಯಾಂಕ್ಸ್ ನಿನಗೆ. ಗೋಪಿ, ಇವ್ರ ನಿಮ್ಮ ಫ್ರೆಂಡು? ನಮ್ಮ ಆಫೀಸ್ ಪಕ್ಕನ ಇವ್ರದ್ದು ಆಫೀಸ್ ಐತಾ, ಹಿಂಗಾಗಿ ಇಬ್ಬರು ಫ್ರೆಂಡ್ಶಿಪ್ ಹೇಳಿತ್ತು. ಈಗ ಕ್ಲೋಸ್ ಆಗೇವಿ. ಏನೋ ಅರ್ಜೆಂಟ್ ಕೆಲಸ ಐತಿ, ಬಸ್ ಸಿಗಂಗಿಲ್ಲ, ಸ್ವಲ್ಪ ಡ್ರಾಪ್ ಮಾಡಂದ್ರೆ ಹಾಗಾಗಿ ಡ್ರಾಪ್ ಮಾಡಿದೆ. ನೀ ಸಿಕ್ಕಿಲ್ಲ, ನನಗೆ ಅದು ಖುಷಿ ಆಗತೈತಿ. ಗೋಪಿ ಬರ್ರಿ, ನಮ್ಮ ಮನೆಗೆ ಹೋಗಿ ಚಾ ಕುಡಿದು ಬರಾಕತ್ತೀರಂತ. ಮಾಮ ಆಲಿಮಟ್ಟಿಗೆ ಹೋಗೋಣ ಅಂತ ಹೇಳಿದ್ದಿ, ನೀನು ನೋಡಿದ್ರೆ ಇಲ್ಲೇ ನಿಂತಲ್ಲ. ಅಲ್ಲಿ ಈಗ ಅಕ್ಕ ಕಾರ್ ತಗೊಂಡು ಕಳಿಸ್ತೀನಿ ಅಂತ ಹೇಳ, ಈ ಕಾರ್ ಬರ್ತೈತಿ. ಈಗ ನಿಮ್ಮ ಫ್ರೆಂಡ್ ಸಿಕ್ಕ್ರಂತೆ ಅಂದು ಹೋಗೋದು ಕ್ಯಾನ್ಸಲ್ ಮಾಡ್ತೇನು? ಹೋಗೋಣ ಒಂದು ಅರ್ಧ ತಾಸು. ಚೇತನ್, ನೀನು ಲಗ್ನ ಆಗೈತೆ ಅಂತ ಒಂದಿಟ್ಟು ಹೇಳಿದೆ ನನಗೆ. ಮೊನ್ನೆ ನನಗೆ ಗಣೇಶ ಹೇಳಿದ, ಅಲ್ಲಿ ದಾರೆ ಸಿಕ್ಕಿದ್ದ, ಅವ ಹೇಳಿದ. ಒಂದು ಸ್ವಲ್ಪ ಹೇಳಿದ್ ಬಿಡಪ್ಪ. ಹಾಂ, ಇವರ ನಿಮ್ಮ ಮಿಸಸ್ ಬಾರಿ ಅದಾರಪ್ಪ, ಒಳ್ಳೆ ಹುಡುಗಿನ ಕ್ಯಾಚ್ ಹಾಕೊಂಡು ಬಿಡು. ಹಾಂ, ಹೋಗ ಮರೆ, ನೀ ಹೇಳಿದ್ದು ಕರೆವ. ಲಗ್ನ ಆದೇವು ಇಲ್ಲ ಅಂತ ಹೇಳಿಲ್ಲ. ಒಂದು 6 ತಿಂಗಳು ಜೀವನ ಮಾಡಿಲ್ವ ಮರೆ, ಕೆಟ್ಟ ಬೇವರ್ಸಿದ್ದಂಗೆ ಇತ್ತದು. ಹಿಂಗಾಗಿ ಬಿಟ್ಟು ಹೋಗೈತಿ. ಇಲ್ಲ ನನ್ನ ಹಕ್ಕ ಈಗ ನಾನು ಇಲ್ಲೇ ನಮ್ಮ ಮನೆಗೆ ಅಂದೀನಿ, ಏನಾರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಓಡಾಡಕತ್ತೀನಿ. ಈಗ ನಮ್ಮ ನಮ್ಮ ಅಣ್ಣರು ಒಂದು ಫ್ಯಾಕ್ಟ್ರಿ ಕಟ್ಟಕತ್ತಾರ, ಅದ್ರಾಗ ಮ್ಯಾನೇಜ್ಮೆಂಟ್ ಮಾಡಪ್ಪ ಅಂತಾರೆ. ನಾನು ಅಲ್ಲೇನಾಗ್ತೀನಿ, ನಾನು ಒಂದು ಏನಾರು ಮಾಡ್ಬೇಕನ್ನತ್ತೀನಿ. ನೋಡ್ಬೇಕು. ಈಕಿ ನಮ್ಮ ಅತ್ತಿ ಮಗಳು ಪೂರ್ವಿ ಅಂತಂದು, ಈಕಿಂದು ಡಿಗ್ರಿ ಆಗೈತಿ. ಇನ್ನೇನು ನೋಡ್ಬೇಕು, ಆಕಿನೂ ಇಲ್ಲೇ ಇರ್ತೀನಿ ಅನ್ನತ್ತಾಳೆ. ಇಲ್ಲೇ ನಮ್ದು ಫ್ಯಾಕ್ಟ್ರಿ ಓಪನ್ ಆಗುತ್ತಲ್ಲ, ಅಲ್ಲೇ ಏನಾರ ಕೆಲ್ಸಕ್ಕೆ ಒಂದು ಅಕೌಂಟೆಂಟ್ರ ಏನಾರು ಇದನ್ನು ಮಾಡ್ಬೇಕಂತಂದು ಇಟ್ಕೊಂಡಾರ. ಇಲ್ಲೇ ಅದಾಳಕಿ ನಮ್ಮ ಅತ್ತಿ ಮಗಳಿಗೆ. ಹೌದಾ? ಏನು ಅತ್ತಿ ಮಗಳಂದ್ರೆ ಈಗ ನೀನು ಏನು ಬಿಟ್ಟು ಹೇಳಂದ್ರೆ ಈಗಿನ ಮಾಡ್ಕೋಬೋದಿತ್ತಲ್ಲ. ಮನೆಗೆಲ್ಲ ಅನ್ನಕತ್ತಾರ. ನೋಡು ಮುಂದೆ ಇನ್ನ ಆಕಿನ ಕಾಲ್ ಮ್ಯಾಕಿ ನಿಂದಿರ್ಬೇಕಂತ, ಸ್ವಂತ ದುಡಿಬೇಕಂತ ಆಕಿನ ಭಾಳ ಆಸೆ ಐತೆ ಆಕಿ. ಹಾಂ ಹೌದು, ನಾನು ಸ್ವಂತ ಕಾಲ ಮೇಲೆ ನಾನು ನಿಂದಿರಬೇಕು. ಯಾರ್ದು ರೊಕ್ಕದೊಳಗನು ನಾ ಜೀವನ ಮಾಡಬಾರ್ದು. ನನಗೇನು ಬೇಕು ನನ್ನ ಸ್ವಂತ ದುಡಿದ್ರೊಳಗನೆ ನಾ ತಗೋಬೇಕು ಅಂತ ಆಸೆ ಐತೆ ಅಣ್ಣ ನನಗೆ. ಈಕಿನ್ನ ಲಗ್ನ ಮಾಡ್ತಾರ ಈ ಮಸಳಿಗೆ. ಇದು ಯಾರು ಮಾಡ್ಕೋತಾರ? ನಾನು ಅಂತೇಳಿ ಮಾಡ್ಕೊಂಡಿದ್ದೆ. ಇಷ್ಟು ಚಂದದಳ, ಇಷ್ಟು ತೆಳ್ಳಗ ಬೆಳ್ಳಗ, ಇಷ್ಟು ಚಂದನೇಕಿ. ಇವ್ನ ಲಗ್ನಕ್ಕ ಸಾಧ್ಯನೇ ಇಲ್ಲ. ಯಾಕೆ ಯಾವನಾರು ಲವ್ ಮಾಡಿರ್ತಾಳೆ, ಅವ್ನು ಮಾಡ್ಕೊಳ್ತಾಳೆ. ಲೆಕ್ಕದ ಓಡ್ ಹೋಗ್ತಾಳೆ, ಇವನೇನು ಕಟ್ತೀವಿ ಅಂದ್ರೆ ನಾನು ಹುಚ್ಚ ಮದುವೆ ಆಗಿದ್ದೆ. ಇದ್ರನ್ನ ನಾನು ಇನ್ನು ಬೇಕಾದ ಕಾಲು ಮುಗಿದ್ರೂ ಮದುವೆ ಆಗಂಗಿಲ್ಲ. ಇನ್ನು ಮತ್ತೊಂದು ಇಡ್ತೀನಿ, ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಬರೋದು ಅಷ್ಟ ಬರ್ತೀನಿ ಅಂತ ಹೇಳಿ ಹೇಳ್ತೀನಿ. ತಾವ ಬಿಟ್ಟು ಹೋಗೋ. ಇನ್ನು ನನ್ನ ಮ್ಯಾಗ ಇವನಿಗೆ ಪ್ರೀತಿ ಕಡಿಮೆ ಆಗಿಲ್ಲ. ನೋಡಿ ಹೆಂಗೆ ನೋಡ್ತಾನೆ ನಾನು. ನಾನು ಈ ಗೋಪಿನ ಲೈನ್ ಹೊಡ್ಯಾತೀನಿ. ದೊಡ್ಡ ಶ್ರೀಮಂತರ ಮಗ ಅದನ್ನು ನಾನೇ ಬಿಡಲಿ. ಇವನ್ನ ಎಲ್ಲ ನನ್ನ ಕೈಯಾಗನ ಒಬ್ಬನೇ ಮಗ. ನೋಡಿ ಅಂಥ ದೊಡ್ಡ ಫ್ಯಾಕ್ಟ್ರಿ ಐತಿ, ಅದು ಹೆಂಗಾರ ಕ್ಯಾಶ್ ಹಾಕೋತೀನಿ. ನನಗೆ ರೊಕ್ಕ ಇಂಪಾರ್ಟೆಂಟ್, ಇಂಥ ನಾಯಿಗಳಲ್ಲ. ಹೌದು, ನೀನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಏನೇನೋ ಹಾರಾಡಿದಿಲ್ಲ, ಬಿಟ್ಬಿಟ್ಟಿನ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿದೆ? ಹಾಂ ಹೌದಪ್ಪ, ಮಾಡಿದೆ. ಹೋಗಲಿಲ್ಲ. ಇಲ್ಲೇ ನಮ್ದು ಹೊಲ ಆಗಿಲ್ಲ, ರಗಡೈತೆ. ಇದನ್ನು ಮಾಡ್ಕೊತ ಹೊಂಟೀನಿ. ಮತ್ತೆ ಅಲ್ಲಿ ಅದು ಅಗ್ರಿಕಲ್ಚರ್ದೊಳಗೆ ಮುಂದುವರಿಬೇಕು, ಏನೋ ಒಂದು ಆಗ್ಬೇಕು ಅನ್ನೋದಿತ್ತ ನನ್ನ ತಲೆಯಾಗ. 12 ವಿಚಾರ. ಯಾವುದೋ ಒಂದು ಹುಡುಗಿನ ಲವ್ ಮಾಡಕತ್ತಿದ್ನೆ. ಅದು ಇಲ್ಲೇ ಇತ್ತಲ್ಲ ಲೋಕಲ್, ಅದ್ರ ಮುಂದೆ ಓಡಾಡಬೇಕು, ಆಕಿನ್ನ ಮದುವೆ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಎಲ್ಲ ಆಯ್ತು ಕರೆ, ಅದು ಹಣೆ ಬರಕ್ಕೆ ಅದ್ರ ಗುಣನ ಸರಿ ಇರಲಿಲ್ಲಪ್ಪ. ಹಿಂಗಾಗಿ ಎಲ್ಲರೂ ಆಸೆನೇ ಹೋಗ್ಬಿಟ್ಟೈತಿ. ನೋಡ್ಬೇಕು, ಇಲ್ಲೇ ಏನಾರ ಒಂದು ಫ್ಯಾಕ್ಟ್ರಿ ಅನ್ನೋಕ್ಕಾಗಂಗಿಲ್ಲ, ಏನಾರ ಒಂದು ಓಪನ್ ಮಾಡ್ತೀನಿ. ಹಾಂ, ನನ್ನಂತ ಚಂದ್ರಿ ಚೆಲುವಿನ ನೋಡ್ಯಾನ ನನ್ನ ಸಂಬಂಧ ಎಜುಕೇಷನ್ ಅಂತ ಹಾಳು ಮಾಡ್ಕೊಂಡು ಕೂತಾನ. ಹೊಲ್ಬಿಡು, ನನಗೆ ಯಾಕೆ ಬೇಕು. ಗೋಪಿ ಬರ್ತೀರಾ ಮನೆಗೆ? ಇಲ್ಲ ನಾನು ಹೋಗ್ಲಾ? ಹಾಂ ಬರ್ತೀನಿ ಅಂದ್ರೆ. ಇಲ್ಲಿ ತನಕ ಬಂದೀನಿ, ನಿಮ್ಮ ಮನೆ ನೋಡ್ಲಿಕ್ಕಂದ್ರೆ ಹೆಂಗೆ? ಹಾಂ ಬರ್ತೀನಿ ಅಂದ್ರೆ.
ಚೇತನ್ ನಾನು ಇವರು ಆಗಿಂದ ಹೇಳತ್ತಾರ ಮನೆಗೆ ಬರ್ರಿ ಅಂತ ನಾನು ಹೋಗೋದಾಗಿಲ್ಲ. ಮನೆಗೆ ಹೋಗಿ ಚಾ ಕುಡ್ದು ಹೋಗ್ತೀನಂತ. ನೀನೆಲ್ಲೇ ಆಲಿಮಟ್ಟಿಗೆ ಹೋಗ್ಬೇಕನ್ನಕತ್ತಾರಲ್ಲ ನಿಮ್ಮ ಪೂರ್ವಿಯವರು, ಕರ್ಕೊಂಡು ಹೋಗ್ಬಾ. ಪಾಪ ಅವ್ರು ಅಷ್ಟೊಂದು ಆಸೆ ಇಟ್ಕೊಂಡು ಬಂದಾರ ರೆಡಿಯಾಗಿ. ನಿರಾಶೆ ಮಾಡಬೇಡ. ನಾ ಮತ್ತೆ ಸಿಗುನಂತ. ಹಾಂ, ಫೋನ್ ಮಾಡ್ತೀನಿ ಅಂತ. ಆಯ್ತು ಗೋಪಿ, ನೀವು ಹೋಗ್ಬಾ, ನಾನು ಹೋಗ್ತೀನಿ. ಮತ್ತಾಕಿ ಅಳ್ಕೊತ್ಕೊಂಡಿರ್ತಾಳೆ ನಮ್ಮ ಪೂರ್ವಿ. ನಾವು ಹೋಗಿ ಬರ್ತೀವಿ ಅಂತ ನೀನು ಸಂಜೆಗೆ ಫೋನ್ ಮಾಡ್ತೀನಿ. ಹಾಂ, ನನ್ನ ನಂಬರ್ ಐತಿ ನಿನ್ನ ಹತ್ರ? ಹಾಂ, ನನ್ನ ಕಡೆ ಐತಿ ನಿನ್ನ ನಂಬರ್. ನಾನು ಸಿಮ್ ಅದು ಎಲ್ಲ ಚೇಂಜ್ ಮಾಡೀನಿ. ನಂದು ಹೊಸ ನಂಬರ್ ಬರುತ್ತೆ. ಹಾಂ, ಆಯ್ತಾ, ಫೋನ್ ಮಾಡ್ತೀನಿ ಅಂತ. ಓಕೆ ಚೇತನ್, ಹೋಗ್ಬಾ. ಹಾಂ, ಟುಮಾರೋ ಐ ವಿಲ್ ಮೀಟ್ ಯು. ಓಕೆ? ಎಸ್ ಫ್ರೆಂಡ್. ಮೇಡಮ್ರ ನಡ್ರಿ ಹೋಗು ನಿಮ್ಮ ಮನೆಗೆ. ಶಾಂತಿ, ಊರಿಂದ ಯಾವ ಬಂದ್ಲೆ? ಬಿಡಿಲ್ಲ ನಾನು ಜಲ್ದಿ ಊರು. ಒಟ್ಟ ಬಿಡಾಕತ್ತಿದ್ರೆ ಗಟ್ಟೆ ಹಿಡಿದು ಬಿಟ್ಟಿತ್ತ. ಹಂಗ ಹಿಂಗ ಮಾಡಿ ಪುಸುಕ್ಕೊಂಡು ಓಡ್ಕೊಂಡ್ ಬಂದ್ ನೋಡು. ನನಗೆ ನಿದ್ದೆ ಬರಾಕತ್ತೈತ್ಲೆ. ಶಾಂತಿ, ಏನೇನ್ ತಂದೇವ ಊರಿಂದ? ಅಂದಿಟ್ಟು ತಿನ್ನಕ ಕೊಡು. ಏನೇನ್ ತಂದಿ ಅನ್ನೋದು? ಅಯ್ಯ, ಈಗ ನಿದ್ದೆ ಯಾಕ? ರಾತ್ರಿ ನಿದ್ದೆ ಮಾಡಿಲ್ಲ ನಮ್ಮ ಅಣ್ಣ ನಿದ್ದೆ ಮಾಡಿಸ್ಕೊಡ್ಲಿಲ್ಲ ನಿನಗೆ? ಇಲ್ಲ ಬಿಗ್ ಬಾಸ್ ನೋಡಿದೆ. ಬಿಗ್ ಬಾಸ್ ನಿನ್ನೆ ಎಷ್ಟು ಚಂದ ಮಾತಾಡಿದ್ರಂದಿ ಕಿಚ್ಚ ಸುದೀಪ. ಯಪ್ಪ, ನನಗಂತರೂ ಅವ್ರು ಮಾತಾಡೋದು ನೋಡಿ ಎಷ್ಟು ಖುಷಿ ಆಯ್ತು ನೋಡಿ. ಎಲ್ಲರಿಗೆ ಸರಿಯಾಗಿ ಮಾತಾಡಿದ್ರು ನೋಡು. ಒಬ್ಬೊಬ್ರು ಮುಟ್ಟಿ ನೋಡ್ಕೋಬೇಕು. ಹಂಗೆ ಮಾತಾಡಿದ್ರು ಭಾಳ ಖುಷಿ ಆಯ್ತು. ನಾನಂತರೂ ಚಪ್ಪಳಿಗೆ ಹೊಡೆದಿದ್ದ. ಹೌದವ, ಆಕೆ ಅಶ್ವಿನಿ ಗೌಡ ನೋಡಿಲ್ಲ, ಬರೀ ಸುಳ್ಳ ಹೇಳಕತ್ತಿಲ್ಲ. ಅಷ್ಟು ದೊಡ್ಡಕದಳ, ಏನೇನ ಮಾಡ್ತಾಳಂತ. ಅದು ಏನು ಇದನ್ನೇ ಇಲ್ಲ, ಹಿರಿನಟಿ ಅಂತ ಹೇಳ್ಕೊತ ಅಡ್ಡಾಡ್ತಾಳೆ. ಎಲ್ಲರ್ಕಿಂತ ದೊಡ್ಡಕದಳ ಮನ್ಯಾಗನ. ಹೆಂಗಿರ್ಬೇಕು ಆ ಸಣ್ಣ ಹುಡುಗಿ, ತನ್ನ ಮಗಳ ಸಮ ಅದು. ಅಂತ ಹುಡುಗಿಗೆ ಹಂಗಾತು ಹಿಂಗಾತು, ಕಾಲು ತೋರಿಸಿಲ್ದು, ಚಪ್ಪಿ ತೋರಿಸಿಲ್ದು, ಹಂಗಲ್ಲು ಹಿಂಗಲ್ಲು. ನನಗಂತರೂ ಸಿಟ್ಟ ಬರ್ತಿತ್ತು ನೋಡು. ನೀನು ಸುದೀಪ್ ಅವ್ರು ಹೆಂಗೆ ಮಾತಾಡಿದ್ರು. ಹೊಳೆ ಮುಳೆ ಅದನ್ನ ಹಾಕಿ ತೋರಿಸ್ತಾರಲ್ಲ, ಅದನ್ನ ಹಾಕಿ ತೋರಿಸಿಂದ ಗಪ್ ಕೂತ್ಲು ಮಕ ಅನ್ನೋದು ಒಳ್ಳೆ ಇದ್ರ ಥರ ಆಗಿತ್ತು. ನನಗರ ಖುಷಿನೋ ಖುಷಿ. ಈಗರ ಚಂದಾಗಿರ್ತಾಳೆ ನಾ ಹುಡುಗಿ ಜೊತೆ, ಯಾರಿಗೊತ್ತು. ಈಗ ಹಂಗ ಮಾಡ್ತಾರೆ. ಅಲ್ಲಿ ಎಲ್ಲೆಲ್ಲ ಕೂತ್ ಮಾತಾಡ್ತಾರ. ಧ್ರುವ ಅಂತ ಆಕಿ ಎಲ್ಲರೂ ಇಲ್ಲಿ ಕ್ಯಾಮ್ರಾ ಇಲ್ಲ ಅಂತೇಳಿ ಮಾತಾಡ್ತಾರ. ಆದ್ರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತೇ ಇರಂಗಿಲ್ಲ. ಆದ್ರೂ ಧ್ರುವಂತಗೂ ಇನ್ನೊಂದಿಟ್ಟು ಕ್ಲಾಸ್ ತಗೋಬೇಕಾಗಿತ್ತು ಅಲ್ಲ. ಆದ್ರೆ ಬಿಟ್ರು. ನನಗಂತರೂ ಅವ್ನು ಮಾತಾಡ್ಬೇಕು. ಆ ಹುಡುಗಿ ಹೆಂಗೆ ಮಾತಾಡ್ತಾನ ಏನು ಸುತ್ತಿ ತಮ್ಮ ಕಡೆದವ್ರಾಗಿ ಹೆಂಗಿರ್ಬೇಕು. ಆ ಹುಡುಗಿ ಚಂದ ಮಾತಾಡಕ್ ಬರಂಗಿಲ್ಲ. ಅವಾಗ ಮಾತಾಡ್ತಾಳೆ, ಇವಾಗ ಮಾತಾಡ್ತಾಳೆ. ತನಗೆ ಯಾಕೆ ಬೇಕು ಆಕಿ ಹೆಂಗೆ ಯಾಕೆ ಮಾತಾಡಲಕ್ಕ? ಯಾಕೆ ನೋಡೋದು. ಹೌದವ ನಾನು ಭಾಳ ಚಲೋ ಅನ್ಕೊಂಡಿದ್ದೆ ಫಸ್ಟಿಗೆ. ಭಾಳ ಚಲೋದನ ಇವ ಧಾರಾವಾಹಿ ನೋಡ್ತಿದ್ದೇವಲ್ಲ, ಭಾಳ ಚಲೋದನ ಬಿಡವ ಇವನು ಅಂತ ನಾನು ಅನ್ಕೊಂಡಿನಿ. ಸಣ್ಣ ಹುಡುಗಿ ಮ್ಯಾಗ ಎಟ್ಟರ ದ್ವೇಷ ಇವಂದು ಅಂತಂದು ಅಂಗಿಸಿ ತೋರಿಸ್ತಾನೆ. ಅಲ್ಲ ತಾನೇನು ಆ ಹುಡುಗಿ ವಯಸ್ಸೇನು, ತಂದೆ ವಯಸ್ಸೇನು, ಆಕಿ ಹೆಂಗೆ ಮಾತಾಡಕ್ಕ? ತನಗೆ ಯಾಕೆ ಬೇಕು? ಎಲ್ಲರೂ ಗೆಲ್ಲಕ್ಕಂತ ಬಂದಿರ್ತಾರ. ಅವ್ರು ಏನಾರ ಒಟ್ಟು ಏನೋ ಉಪಯೋಗಿಸ್ಕೊಂಡು ಗೆಲ್ಬೇಕು ಅನ್ನೋದು ಆಸೆ ಇರುತ್ತೆ. ಅದನ್ನು ಬಿಟ್ಟು ನೀ ಹೆಂಗೆ ಮಾತಾಡ್ತೀನಿ, ಹಿಂಗೆ ಮಾತಾಡ್ತಿ. ಆಕಿ ಏನಾರ ಆಟದಾಗ ಸೋತ್ರ ಅದರ ಅನ್ಬೇಕು. ಏನೂ ಇಲ್ಲ. ಆ ಹುಡುಗಿನ ಇದನ್ನ ಮಾಡ್ತಾರವ ಎಲ್ಲರೂ. ಪಾಪ ಇನ್ನ ಗಿಲ್ಲಿನೇ ಹಿಡ್ಕೊಂಡು ಮಾತಾಡ್ತಾನೆ. ತಂಗಿ ಗೆತ್ತೇನ ನೋಡ್ಕೊಂಡು ಹೋಗ್ತಾನೆ ಪಾಪ. ಈ ಗಿಲ್ಲಿನೇ ಗೆಲ್ಲೋದು. ನನಗಂದ್ರೆ ಗಿಲ್ಲಿನೇ ಬೇಕು ನೋಡು. ಗಿಲ್ಲಿನೇ ಬರ್ಬೇಕು. ಯಾರ ಗೆಲ್ಲಿ ಯಾರ ಬಿಡ್ಲಿ, ಇಲ್ಲಿ ಈ ಊರಾಗ ಏನು ಗೆಲ್ಲಕತ್ತೈತೆ ಅನ್ನೋದು ನೋಡ್ರಿ. ಆಕಿ ರಾಧವ್ವ ಗಾಡಿ ಮೇಲೆ ಬಂದ ಕಡೆ. ನಾನು ಈ ಕಡೆ ಬರಾಕತ್ತಿದ್ನಲ್ಲ, ನೋಡಿದೆ ಗಾಡಿ ಮೇಲೆ ಬರಾಕತ್ತಿಲ್ಲವ. ಯಾವ್ದ ಗಾಡಿ ಮ್ಯಾಗ ಆ ಕಡೆ ಈ ಕಡೆ ಕಾಲು ಹಾಕೊಂಡು ಒತ್ತಗ ಅವ್ನಿಗೆ ಅಂಟ್ಕೊಂಡು ಕುಂತಿದ್ಲು ಗೊತ್ತನ. ಅದನ್ನ ನೋಡ್ರಿ ಮೊದ್ಲು. ಇದನ್ನೇನು ನೋಡ್ರಿ, ಇದು ದಿನಾಲು ನೋಡೋದ. ಅದನ್ನ ನೋಡ್ರಿ ಊರಂದು ಬಿಗ್ ಬಾಸ್ ಹೆಂಗೈತೆ ಅನ್ನೋದು. ನಿಮ್ದಕ್ಕೆ ಒಂದು ವಿಷಯ ಹೇಳಬೇಕು ನಾನು. ಅದಕ್ಕೆ ಹೇಳಕ್ಕಂತ ನೀವು ಓಡ್ಕೊಂಡು ಬಂದೆ ಗೊತ್ತನ. ಹೇಳ್ತೀಯ ಬೇಡವ? ಯಾವಾಗ ಹೊಲಸು ಮಾಡ್ತೈತಿ ನೀ ಹೇಳಕತ್ತೆ ಅಂದ್ರೆ ಹೋಗಲ್ಲಿ ಹೇತು ಇನ್ನಗಡೆ ಬಾಯಿ ಕಡೆ. ನಮ್ದಕ್ಕೆ ಅದು ಹೇಳಂಗಿಲ್ಲ, ಬೇರೆ ಹೇಳುತ್ತ. ಚಲೋ ಹೇಳುತ್ತ. ಆಶಂದು ನಿಮ್ದಕ್ಕೆ ಒಂದು ವಿಷಯ ಹೇಳ್ಬೇಕು. ಆಶಂದು ಅಕ್ಕ ಆಕಿ ರಾಧಂದಕ್ಕೂ ಐತಲ್ಲ, ಯಾವನ್ ಜೊತಿನ ಗಾಡಿ ಮ್ಯಾಗ ಪುಟ್ರು ಅಂತಂದು ಅದ್ರ ಮ್ಯಾಗ ಅವಂಗ ಒತ್ತಗ ಹಿಡ್ಕೊಂಡು ಬಂದು ಅದು ನೋಡಿ ನಿಮ್ಗೆ ಹೇಳ್ಬೇಕಂತಂದು ಅಲ್ಲಿಂದ ಓಡ್ಗೋಡಿ ಬಂದು ನೋಡು. ಶಾತಂದಕ್ಕ ಪತ್ತಂದಕ್ಕ ನೋಡಿ ಬರ್ರಿ ನೀವು. ಹೌದಾ ಅದೇ ಶಾಂತಿನ ಅದನ್ನ ಹೇಳ್ಕತ್ತಿಲ್ಲ ಇಟ್ಟಿರ್ತಾನ. ಬಾ ಕುಂದ್ರ ಬಾ, ನೀನು ಹೇಳ್ಬಾ. ನಾನ ನೋಡಿ ಇಂಥ ಚಲೋ ಸಿರ್ರನ ನೋಡ್ಬೇಕಾಗಿತ್ತು ನಾನು. ಸಿರ್ರನ ಏನ್ರ ಮನುಷ್ಯರ ಇಲ್ಲೇ ಕೂತಿರಿ, ಮನೆ ಕಡೆ ಬಂದೇ ಇಲ್ಲ. ಏನಾರು ಕೆಲಸ ಹೇಳ್ತಾವ, ಬಂಗಾರಕ್ಕೆ ಹೋಗ್ಬೇಡ ಅಂತ ಹೇಳ್ಕೊಂತೀರೇನ? ಹಂಗೇನಿಲ್ಲ. ಹಂಗ ಬಿಗ್ ಬಾಸ್ ನೋಡಿದೇವಲ್ಲ, ಅದನ್ನ ಮಾತಾಡ್ಕೋತ ಕುಂತಿದ್ದೇವಿ. ಅದ್ರೊಳಗೆ ಏನೋ ಬೇರೆ ಸುದ್ದಿ ತಗೊಂಬಂದು ಪಾತಿ ಹೇಳ್ಕೋತ ನಿಂತಿದ್ಲು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಇತ್ತಂದರೆ, ಈ ವಿಡಿಯೋ ನಿಮಗೆ ಚಲೋ ಅನಿಸ್ಲಿಕ್ಕಂದ್ರೆ ಹೇಳ್ರಿ. ಬೇರೆ ಹಾಕಂತಂದ್ರೆ ನಾ ಬೇರೆ ಕತೆ ಬರೆದು ಹಾಕ್ತೀನಿ ಅಂತ ಏನಂತ ಕಮೆಂಟ್ ಮಾಡಿರಿ ವೀಕ್ಷಕರೇ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ವಿಡಿಯೋ ನೋಡಿ ಕಮೆಂಟ್ ಮಾಡಿರಿ. ಹೆಂಗೈತೆ ಅನ್ನೋದು ಹೇಳ್ರಿ. ಅಂದರೆ ನನಗೂ ಒಂದು ಖುಷಿ ಆಗುತ್ತೆ. ಈ ಉತ್ತರ ಕರ್ನಾಟಕದ ಬಡ ಹುಡುಗಿನ ಬೆಳೆಸ್ತೀರಿ ಅಂತ ಅಂದ್ಕೊಂಡಿನಿ. ದಯವಿಟ್ಟು ಕೈ ಮುಗಿತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್.